ಇನ್ನು ಬೇಬಿ ಶಾಮೀಲ್ ಅವರ ಬಗ್ಗೆ ಬರ್ತಾರಂತ ಅತಿ ದೊಡ್ಡ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು. ಹೌದು, ಬೇಬಿ ಶಾಮೀಲ್ ಅವರು ಕನ್ನಡ ಚಿತ್ರರಂಗ ಕಂಡಂಥ ಮೇರು ನಾಯಕಿ ನಟಿ ಅಂತಲೂ ಸಹ ಹೇಳ್ಬೋದು. ಇನ್ನು ಬೇಬಿ ಶಾಮೀಲ್ ಅವರಿಗೆ ಆಗ ನಿಜಕ್ಕೂ ಆಗಿರೋದು ಏನಂತ ನೋಡ್ತಾ ಬಂದರೆ, ಬೇಬಿ ಶಾಮೀಲ್ ಅವರು 1975ರಿಂದ 1995 ತನಕ 20 ವರ್ಷಗಳ ಕಾಲ ಭಾಳ ದೊಡ್ಡ ಮಟ್ಟಿಗೆ ಕಾಲ್ ಶೀಟ್ನಲ್ಲಿ ಇದ್ದಂಥವ್ರು. ಇನ್ನು ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯ ಮಾಡೋದು, ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದರು. ಆ ಸಂದರ್ಭದಲ್ಲಿ ಭಾಳ ಬೇಡಿಕೆಯಲ್ಲಿದ್ದಂಥವ್ರು ಅಂದರೆ ಶಂಕರ್ ನಾಗ್, ವಜ್ರಮುನಿ, ಅಭಿಜಿತ್ ಅಂತ ಮೇರು ನಟರೊಂದಿಗೆ ನಟಿಸಿದ್ದ ಹೆಗ್ಗಳಿಕೆಯವರಿಗೆ ಸೇರಿರುತ್ತೆ. ದೇವರ ಸಿನಿಮಾಗಳು ಮತ್ತು ಹಾರರ್ ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದಂಥ ಬೇಬಿ ಶಾಮಿಲಿ ಅವರು ತುಂಬಾ ಅದ್ಭುತವಾಗಿ ಅಭಿನಯ ಮಾಡ್ತಿದ್ರು. ಇನ್ನು ಇದೇ ಚಾರ್ಮಲ್ಲಿದ್ದಂಥ ಏಕಾಏಕಿ ಕಣ್ಮರೆ ಆದರೂ ಸದ್ಯ 2005-6ರಲ್ಲಿ ಅವರು ನಾಯಕಿಯಾಗಿ ತೆಲುಗು ಇಂಡಸ್ಟ್ರಿ ಕಾಣಿಸ್ಕೊಳ್ತಾರೆ. ಆ್ಯಪಿ ಎಂಬ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ. ಆ ಸಿನಿಮಾ ಕೂಡ ಫ್ಲಾಪ್ ಆಗುತ್ತೆ. ನಂತರ ಜಾಲಿಡೇಸ್ ಎಂಬ ಸಿನಿಮಾನು ಕೂಡ ಮಾಡ್ತಾರೆ, ಅದು ಕೂಡ ಫ್ಲಾಪ್ ಆಗುತ್ತೆ. ಆದರೂ ಕೂಡ ಅವರ ಡಿಮ್ಯಾಂಡ್ ಏನು ಇದೆ ಎಂಬ ರೀತಿಯಲ್ಲಿ ಅವರು ಇರ್ತಾರೆ. ಆದರೆ ಚಿತ್ರರಂಗದಲ್ಲಿ ನಿರ್ದೇಶಕರು, ನಿರ್ಮಾಪಕರು, ನಟ ನಟಿಯರು ಜೊತೆ ತುಂಬಾ ಅಹಂಕಾರದಿಂದ ಮಾತುಗಳನ್ನು ಮಾತಾಡೋದು ಮತ್ತು ಅಸಭ್ಯ ರೀತಿಯಲ್ಲಿ ಮಾತನಾಡೋದು ಇವೆಲ್ಲದೂ ಕೂಡ ಬೇಸರವಾಗಿ ಅವ್ರನ್ನ ಸಂಪೂರ್ಣವಾಗಿ ಬೈಕಾಟ್ ಕೂಡ ಮಾಡಲಾಗ್ತದೆ. ಹಾಗೆ ದುಡ್ಡಿಗೂ ಕೂಡ ಸಕ್ಕಾಪಟ್ಟೆ ಡಿಮ್ಯಾಂಡ್ ಕೂಡ ಮಾಡ್ತೀರಿ ಅಂತ ಹೇಳಲಾಗುತ್ತೆ. ಆ ಮಟ್ಟಿಗೆ ನಿಮಗೆ ದುಡ್ಡು ಕೊಟ್ಟು ಸಿನಿಮಾ ಮಾಡಿದ್ರೆ ನಮಗೆ ಯಾವುದೂ ವಾಪಸ್ ಬರೋದಿಲ್ಲ ಅಂತ ಹೇಳಿ ಅವ್ರನ್ನ ಸಂಪೂರ್ಣವಾಗಿ